ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿಯಲ್ಲಿ ಭರ್ಜರಿ ಗುಡ್ ನ್ಯೂಸ್. ಹೌದು, ಇದೀಗ ತಾನೇ ದುಡ್ಡು ರಿಲೀಸ್ ಆಗ್ತಾ ಇದೆ. ಹೌದು, ಈಗಾಗಲೇ ಸಾಕಷ್ಟು ಫಲಾನುಭವಿಗಳಿಗೆ 29ನೇ ಕಂತಿನ ಹಣ ಕ್ಲಿಯರ್ ಆಗಿದ್ದೆ. ಆದರೆ ಈಗ ಮತ್ತೆ ಮಾರ್ಚ್ ತಿಂಗಳ ಆದ 30ನೇ ಕಂತಿನ ಹಣ ಜೊತೆಗೆ ಏಪ್ರಿಲ್ ತಿಂಗಳ ಆದ 31ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದ್ದು, ನಾಳೆನೆ ಈ 12 ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಬರ್ತಾ ಇದೆ. ಈಗಾಗಲೇ ತಮಿಳ್ನಾಡಿನಲ್ಲಿ ಕೂಡ ಜಿಲ್ಲೆಗಳನ್ನ ನೋಡಿದಿರಿ. ಅವೇ ಜಿಲ್ಲೆಗಳ ಅಥವಾ ಬೇರೆ ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆಯಾ? ಎಷ್ಟು ಲಕ್ಷ ಫಲಾನುಭವಿಗಳಿಗೆ ಬರ್ತಾ ಇದೆ? ಎಷ್ಟು ಲಕ್ಷ ಫಲಾನುಭವಿಗಳಿಗೆ ಇನ್ನೂ ಬಂದಿಲ್ಲ 29ನೇ ಕಂತಿನ ಹಣ, ಅಂದ್ರೆ ಫೆಬ್ರವರಿ ತಿಂಗಳ ಹಣ. ಆ ಕಂತು ಜೊತೆಗೆ ಈ 30 ಮತ್ತು 31ನೇ ಕಂತಿನ ಹಣದ ಬಗ್ಗೆನೂ ಕೂಡ ಕ್ಲಿಯರಿಟಿ ಕೊಡ್ತೀನಿ. ಜೊತೆಗೆ ಯಾರಿಗೆ ದುಡ್ಡು ಬರ್ತಾ ಇದೆ, ಎಂಥವರಿಗೆ ದುಡ್ಡು ಬರ್ತಾ ಇಲ್ಲ, ಯಾಕಂದ್ರೆ ಎಲಿಜಿಬಲ್ ಇದ್ರೂ ಸಹಿತ ತೆಗೆದಾಕುವಂತಹ ಕೆಲಸ ಸರ್ಕಾರ ಏನೋ ಮಾಡ್ತಾ ಇದೆ. ಆದ್ರೆ ನಾವು ಎಲಿಜಿಬಲ್ ಇಟ್ಟು ಉಳಿಸ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ಇನ್ನೂ ಸಾಕಷ್ಟು ಕಂತುಗಳನ್ನ ನೀವು ಪಡ್ಕೊಳ್ಬಹುದು. 20ರಿಂದ 30,000 ರೂಪಾಯಿ ದುಡ್ಡನ್ನು ಕೂಡ ನೀವು ಪಡ್ಕೊಳ್ಬಹುದು. ನಿಮ್ಮ ಗಮನದಲ್ಲಿರಲಿ. ಯಾಕಂದ್ರೆ ಸ್ನೇಹಿತರೆ, ಮುಂದೆ ಎಲೆಕ್ಷನ್ ಹೇಗೆ ಸಮೀಪ ಬರುತ್ತೋ ಹಾಗೆ ದುಡ್ಡು ಸರಿಯಾಗಿ ಜಮಾ ಆಗುತ್ತೆ ಮತ್ತು ಎಲ್ಲ ಕಂತುಗಳನ್ನು ಕ್ಲಿಯರ್ ಮಾಡ್ತಾರೆ. ಯಾಕಂದ್ರೆ ಎಲೆಕ್ಷನ್ ಕೂಡ ಸರಿಯಾಗಿ ನಡಿಬೇಕು ಮತ್ತು ಭರವಸೆಯನ್ನು ಉಳಿಸ್ಕೊಳ್ಬೇಕನ್ನುವಂತಹ ಭಯ ಕೂಡ ಸರ್ಕಾರಕ್ಕಿದ್ದೇ ಇರುತ್ತೆ. ಆದಷ್ಟು ಎಲ್ಲ ಮಹಿಳೆಯರಿಗೆ ಇದರಿಂದ ಬೆನಿಫಿಟ್ ಅಂತೂ ಸಿಕ್ಕಿದೆ. ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಯೋಜನೆಯಿಂದ ಬೆನಿಫಿಟ್ ಮಾತ್ರ ಸಿಕ್ಕಿದೆ. ಇನ್ನು ಏನೇನು ಯೋಜನೆಗಳು ಮುಂದೆ ಜಾರಿ ತರಬಹುದು, ಅದೇ ರೀತಿಯಾಗಿ ಈ ಗೃಹಲಕ್ಷ್ಮಿಯ ಸಕ್ಸಸ್ಫುಲ್ ಆಗಿ ನಡೀತಾ ಇದೆ. ಆದರೆ ಕೆಲವೊಂದಿಷ್ಟು ಕಂತುಗಳು ತಡವಾಗೋದು, ಡಿಲೇ ಆಗೋದು, ಇದೆಲ್ಲವೂ ಕೂಡ ನಡೀತಾ ಇದೆ. ಇನ್ನು ಪಿಂಚಣಿ ಯೋಜನೆಯಲ್ಲಿ ಕೊಡುವಂತಹ ಹಾಗೆ ಆಗ್ತಾ ಇದೆ. ಸರಿಯಾದ ಸಮಯಕ್ಕೆ ದುಡ್ಡು ಬರ್ತಾ ಇಲ್ಲ, ಅಲ್ಲೆಲ್ಲವೂ ಕೂಡ ಸರಿಯಾಗಿ ಕೊಡುವಂತಹ ಸಾಧ್ಯತೆ ಇದೆ. ಹೀಗಾಗಿ ವಿಡಿಯೋನ ಆದಷ್ಟು ನೀವು ಕೊನೆವರೆಗೂ ವಾಚ್ ಮಾಡೋದಷ್ಟೇ ಅಲ್ಲ, ಅರ್ಥ ಮಾಡಿಕೊಂಡು ಏನು ಸಮಸ್ಯೆ ಇದೆ ಅದನ್ನು ಬಗೆಹರಿಸ್ಕೊಳ್ಳಿ ಮತ್ತು ಜಿಲ್ಲೆಗಳನ್ನು ತಿಳ್ಕೊಳ್ಳಿ. ಯಾಕಂದರೆ ಈ ಜಿಲ್ಲೆಗಳು ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗುವಂತಹ ಸಾಧ್ಯತೆ ಇದೆ. ವಿಡಿಯೋ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾಳೆನೇ ಬೆಳಿಗ್ಗೆ ಬಿಡುಗಡೆ ಆಗ್ತಾ ಇದ್ದು ಈ 30 ಹಾಗೂ 31ನೇ ಕಂತಂದರೆ ಯಾವ ತಿಂಗಳ ಹಣ ಅಂದ್ಕೊಂಡಿದ್ದೀರಿ? ಏಪ್ರಿಲ್ ಅಲ್ಲ ಸ್ನೇಹಿತರೆ, ಮಾರ್ಚ್ ಅಂದರೆ 30ನೇ ಕಂತು, ಏಪ್ರಿಲ್ ಅಂದರೆ 31ನೇ ಕಂತು. ಇದು ಗಮನದಲ್ಲಿರಲಿ. ಈ ವರ್ಷದ ಪ್ರಾರಂಭಿಕ ಕಂತಂದರೆ 28ನೇ ಕಂತು, ಅದು ಜನವರಿ ತಿಂಗಳ ಹಣ. ಫೆಬ್ರವರಿ ಅಂದರೆ 29ನೇ ಕಂತಿನ ಹಣ. ಈಗ ತಾನೇ ಅದು 32 ಲಕ್ಷ ಫಲಾನುಭವಿಗಳಿಗೆ ಆಲ್ರೆಡಿ ಜಮಾ ಆಗಿದೆ. ಇನ್ನೂ ಲಕ್ಷಾಂತರ ಫಲಾನುಭವಿಗಳಿಗೆ ದುಡ್ಡು ಬರಬೇಕಾಗಿದೆ. ಹತ್ತತ್ರ ಒಂದು 80 ಲಕ್ಷ ಫಲಾನುಭವಿಗಳಿಗೆ ಇನ್ನು ದುಡ್ಡು ಬರಬೇಕು. ಹಾಗಾಗಿ ಅದು ಕ್ಲಿಯರ್ ಆಗಿದೆ ಅಂತ ನಾವು ಕನ್ಸಿಡರ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅದು ಕ್ಲಿಯರ್ ಆದ ಬಳಿಕನೇ ಕ್ಲಿಯರ್ ಆಗಿದೆಪ್ಪ ಅಂತ ಹೇಳಬಹುದು. ಆದರೆ ಇನ್ನೂ ಕೂಡ ಕ್ಲಿಯರ್ ಆಗಿಲ್ಲ ಅದು. ಹೀಗಾಗಿ ನಾವು ಅದು ಪೆಂಡಿಂಗ್ ಅಂತಲೇ ಕನ್ಸಿಡರ್ ಮಾಡಬೇಕಾಗತ್ತೆ. ಜೊತೆಗೆ ಈಗಾಗಲೇ ತಾಂತ್ರಿಕ ದೋಷವೂ ಕೂಡ ಆಗಿದೆ ಎನ್ನಲಾಗ್ತಾ ಇದೆ. ಹೀಗಾಗಿ ಡಿಲೇ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿದೆ. ಅದನ್ನು ಸರಿಪಡಿಸಲಿಕ್ಕೆ ಈ ಗವರ್ನರ್ಸ್ ಅವರು ಇರ್ತಾರೆ. ಅದನ್ನು ಸರಿಪಡಿಸ್ಕೊಂಡು ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಹಾಕ್ತಾ ಇದ್ದಾರೆ ಈಗ ಜೊತೆಗೆ 30 ಮಾರ್ಚ್ ತಿಂಗಳ ಹಣ, 31 ಏಪ್ರಿಲ್ ತಿಂಗಳ ಹಣವನ್ನು ಕೊಡಲಾಗ್ತಾ ಇದೆ. ಈ 2 ತಿಂಗಳ ಹಣವನ್ನು ಸತತವಾಗಿ ನಾವು ಕ್ಲಿಯರ್ ಮಾಡ್ತೀವಿ. ಜೊತೆಗೆ ಹಿಂದೆ ಉಳಿದಿರತಕ್ಕಂತಹ ಕಂತುಗಳನ್ನು ಕೂಡ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸತತವಾಗಿ ಬಿಡುಗಡೆ ಮಾಡುತ್ತೀವಿ ಅಂತ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಈ ಹಿಂದಿನ ದಿನಗಳಲ್ಲಿ ಕೂಡ ನೀವು ಗಮನಿಸಿರಬಹುದು. ಇಲ್ಲಾಂದ್ರೂ ಒಂದು 3-4 ಕಂತುಗಳಾದರೂ ಕ್ಲಿಯರ್ ಆಗಿದೆ ಸತತವಾಗಿ. ಯುಗಾದಿ ಹಾಗೂ ರಂಜಾನ್ ತಿಂಗಳ ಸಮಯದಲ್ಲಿ ಕ್ಲಿಯರ್ ಆಗಿದ್ವು, ನಿಮ್ಮ ಗಮನದಲ್ಲಿ ಇರ್ಬೋದು. ಜೊತೆಗೆ ಈ ಕಂತುಗಳನ್ನು ನೀವು ಕ್ಲಿಯರಿಟಿ ಇರಬೇಕಾಗತ್ತೆ. ಯಾವ ತಿಂಗಳ ಹಣ ಯಾವಾಗ ಬರ್ತಾ ಇದೆ, ಯಾವ ತಿಂಗಳನ್ನ ಪೆಂಡಿಂಗ್ ಉಳಿದಿದೆ, ಇಲ್ಲಾಂದರೆ ಸರ್ಕಾರ ದುಡ್ಡು ಯಾಮಾರಿಸ್ಬಿಡುತ್ತೆ. ನಾನು ಈಗಾಗಲೇ ಸಾಕಷ್ಟು ವಿಡಿಯೋದಲ್ಲಿ ಅಪ್ಡೇಟ್ ಕೊಟ್ಟಿದ್ದೀನಿ ನಿಮಗೆ. ಹೋದ ವರ್ಷದಲ್ಲಿ ಕೂಡ 2 ತಿಂಗಳ ಹಣವನ್ನು ಸರ್ಕಾರ ಪೆಂಡಿಂಗ್ ಉಳಿಸಿತ್ತು. ಅವುಗಳನ್ನು ಇನ್ನೂ ಕೂಡ ಕ್ಲಿಯರ್ ಮಾಡಿಲ್ಲ, ಇನ್ನು ಮಾಡ್ತೀವಿ ಅಂತ ಹೇಳಿದೆ ಮಾತ್ರ. ಆದರೆ ಇನ್ನೂ ಕೂಡ ಕ್ಲಿಯರ್ ಆಗಿಲ್ಲ ಅಂತಕ್ಕಂಥದ್ದನ್ನು ತಿಳಿಸಿದ್ದೆ. ಈಗ ಸದ್ಯಕ್ಕೆ ಅವುಗಳನ್ನು ಕೂಡ ಕ್ಲಿಯರ್ ಮಾಡ್ತಾ ಇದ್ದಾರೆ. ಮೊದಲು ಈ 2 ತಿಂಗಳ ಹಣವನ್ನು ಕ್ಲಿಯರ್ ಮಾಡ್ತಾರಂತೆ, ಮಾರ್ಚ್ ಏಪ್ರಿಲು. ಹಾಗಾಗಿ 30 ಮತ್ತು 31ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲಾಗ್ತಾ ಇದ್ದು, ಸುಮಾರು 12 ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ನಾಳೆನೇ ಬಿಡುಗಡೆ ಆಗ್ತಾ ಇದ್ದು, ಇದರಲ್ಲಿ ಗದಗ ಆಗಿರಲಿ, ವಿಜಯಪುರ, ಬಳ್ಳಾರಿ, ಹಾಸನ, ರಾಯಚೂರು, ಚಿಕ್ಕಮಗಳೂರು, ಕೊಪ್ಪಳ, ಬಾಗಲಕೋಟೆ, ಹಾವೇರಿ, ಯಾದಗಿರಿ, ಧಾರವಾಡ, ಉತ್ತರ ಕನ್ನಡ ಇವುಗಳಷ್ಟೇ ಅಲ್ಲದೆ ಸ್ನೇಹಿತರೆ, ಇನ್ನು ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ, ಬೆಳಗಾವಿ, ಕೊಡಗುಕ್ಕೂ ಕೂಡ ಬರಲಿದೆ ಎನ್ನಲಾಗ್ತಾ ಇದೆ. ಹೀಗಾಗಿ ಕಾಯ್ದು ನೋಡಬೇಕಾಗಿದೆ. ನಾನು ಹೇಳ್ತಕ್ಕಂತಹ ಜಿಲ್ಲೆಗಳಲ್ಲಿ ಅಷ್ಟೇ ಅಲ್ಲದೆ ಉಳಿದಂತಹ ಜಿಲ್ಲೆಗಳಿಗೂ ಕೂಡ ಬರುತ್ತೆ. ಆದರೆ ಸದ್ಯದಲ್ಲಿ ಮೊದಲನೇ ಹಂತದಲ್ಲಿ ಈಗ ಹೇಳಿರ್ತಕ್ಕಂತಹ ಜಿಲ್ಲೆಗಳಿಗೆ ದುಡ್ಡು ಬರಲಿದೆ. ಹಾಗಾಗಿ ಯಾರು ಕೂಡ ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ನಿಮ್ಮ ಮನೆ ಪಕ್ಕದವರಿಗೆ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಕುಟುಂಬಸ್ಥರಿಗೆ ಎಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಅವ್ರಿಗೂ ಕೂಡ ಇದ್ರ ಬಗ್ಗೆ ಕ್ಲಿಯರಿಟಿ ಸಿಗಲಿ. ಮುಖ್ಯವಾಗಿ ನಿಮ್ಮ ಜಿಲ್ಲೆ ಯಾವುದು ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ. ನಮಗೂ ಕೂಡ ಕ್ಲಿಯರಿಟಿ ಸಿಗುತ್ತೆ ನಿಮ್ಮ ಜಿಲ್ಲೆ ಎಲ್ಲೆವ್ರು ನೋಡ್ತಿದ್ದಾರೆ ನಮಗೆ.
ಅಂದರೆ ಈ ವಿಡಿಯೋ ಎಲ್ಲಿ ತನಕ ಮುಟ್ತಾ ಇದೆ ಅದರ ಬಗ್ಗೆನೂ ಗೊತ್ತಾಗುತ್ತೆ. ಮತ್ತು ಇದೇ ರೀತಿ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.